ನಮ್ಮಮ್ಮ ಸಾಂಬಾರು ಪುಡಿ ಯಾವ ರೀತಿ ಮಾಡ್ತಾಯಿದ್ರು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿಮ್ಮ ಪ್ರೀತಿಯ ಶಿಲ್ಪ ಗೌಡ ಮಾಡುವ ವಂದನೆಗಳು. ನಾನಿವತ್ತು ಸೂಪರ್ ಟೇಸ್ಟಿಯಾದ ಸಾಂಬಾರು ಪೌಡ್ರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಹೇಳೋ ಇಂಗ್ರೀಡಿಯೆಂಟ್ಸು ಹಾಗೂ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮ್ಮ ಸಾಂಬಾರು ಪೌಡ್ರು ವರ್ಷಗಳಾದರೂ ಕೆಡೋದಿಲ್ಲ ಹಾಗೂ ಹುಳುನೂ ಬೀಳೋದಿಲ್ಲ. ಬನ್ನಿ 2 kg ಒಣಮೆಣಸಿನ್ಕಾಯಿಗೆ ಅಂದರೆ ಖಾರದ ಮೆಣಸಿನ್ಕಾಯಿಗೆ ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನೋಡೋಣ. ತೊಗರಿಬೇಳೆ 1 kg, ಹೆಸರುಕಾಳು ಅರ್ಧ kg, ಕಡಲೆಕಾಳು ಅರ್ಧ kg, ಉದ್ದಿನಬೇಳೆ 1/4 kg, ಸಾಸಿವೆ 100 ಗ್ರಾಮು, ಮೆಣಸು 200 ಗ್ರಾಮು, ಇಂಗು ನಾನು ಒಂದು ಚಿಕ್ಕ ಡಬ್ಬಿ ತೊಗೊಂಡಿದ್ದೀನಿ. ಅದು ಕಲ್ಲಿಂದ ತೊಗೊಬೇಕು, ಕಲ್ಲಿಂದ ಸಿಕ್ಕಿಲ್ಲ ಅಂತ ನಾನು ಇಂಗು ಪೌಡ್ರು ತೊಗೊಂಡಿದ್ದೀನಿ. ಮೆಂತ್ಯ 150 ಗ್ರಾಮು, ಗಸಗಸೆ 150 ಗ್ರಾಮು, ಚಕ್ಕೆ ಲವಂಗ 5 ಗ್ರಾಮ್ ತೊಗೊಂಡಿದ್ದೀನಿ. 2 ಸೇರಿ 10 ಗ್ರಾಮ್ ತೊಗೊಂಡಿದ್ದೀನಿ ಚಕ್ಕೆ ಲವಂಗ. ಅಕ್ಕಿ ಒಂದು 3/4 kg ಅಷ್ಟು ತೊಗೊಳ್ಳಿ. ಜೀರಿಗೆ 1 kg ಕ್ಲೀನ್ ಮಾಡ್ಕೊಂಡಿದ್ದೀನಿ, ಜೀರಿಗೆ ಎಲ್ಲ ನೀಟಾಗಿ. 2 ಕಟ್ ಆಗೋಷ್ಟು ಕರಿಬೇವಿನ ಸೊಪ್ಪು, 150 ಗ್ರಾಮು ಅರಿಶಿನ ಕೊಂಬು, 2 kg ಒಣಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ 1/4 kg, ಬ್ಯಾಡಗಿ ಮೆಣಸಿನ್ಕಾಯಿ 3/4 kg, ಧನಿಯಾ 2 kg. ಈಗ ಸಾಂಬಾರು ಪುಡಿ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ. ನಾನು 3 ಥರ ಮೆಣಸಿನ್ಕಾಯಿನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಸಿಟ್ಕೊಂಡಿದ್ದೀನಿ. ಬಿಸಿಲಿನಲ್ಲಿ ಮುರಿದ್ರೆ ಮೆಣಸಿನ್ಕಾಯಿ ಕಟ್ಟಾಗಬೇಕು, ಆ ರೀತಿ ಒಣಸ್ಕೊಬೇಕು ಚೆನ್ನಾಗಿ. ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಅರಿಶಿನ ಕೊಂಬು ಅದನ್ನು ಬಿಸಿಲಿನಲ್ಲಿ ಒಣಸ್ಕೊಬೇಕು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದೊಂದಾಗಿ ಸಣ್ಣ ಉರಿ ಇಟ್ಕೊಂಡು ಹುರ್ಕೊಬೇಕು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರು ಎಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಆಲ್ ನೋಟಿಫಿಕೇಷನ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನನ್ನೆಲ್ಲ ವಿಡಿಯೋಗಳು ನಿಮಗೆ ಬಂದು ಸೇರುತ್ತೆ. ಎಲ್ಲ ಕಾಳುಗಳನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಎಲ್ಲ ಬೆರಕೆ ಮಾಡಿ ಕೊನೆಯದಾಗಿ ಮೆಣಸಿನ್ಕಾಯಿನ ಹುರ್ಕೊಬೇಕು. ಮೆಣಸಿನ್ಕಾಯಿ ಯಾವ ರೀತಿ ಹುರ್ಕೊಳ್ಳೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ. ಯಾವುದಾದ್ರೂ ಒಂದು ಸ್ಕಾಪ್ನ ತಗೊಂಡು ಈ ಥರ ಕಟ್ಕೊಬೇಕು. ಈ ಥರ ಕಟ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಘಾಟ್ ಬರುತ್ತಲ್ಲ, ಅದು ನಮಗೆ ಬರಲ್ಲ. ಎಷ್ಟು ಮೆಣಸಿನ್ಕಾಯಿ ಆದರೂ ನಾವು ಹುರಿಬೋದು. ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಬೇಕು. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಮೆಣಸಿನ್ಕಾಯಿ ಘಾಟ್ ಬರುತ್ತೆ ಅಂತ ಹುರಿಯೋದೇ ಇಲ್ಲ. ಆ ಥರ ಮಾಡಬಾರ್ದು. ನಾವು ಎಲ್ಲ ಇಂಗ್ರೀಡಿಯೆಂಟ್ಸು ಹುರಿಯೋದ್ರಿಂದ ಸಾಂಬಾರು ಪುಡಿ ರುಚಿ ಆಗೇ ಇರುತ್ತೆ. ವರ್ಷ ಆಗೋ ತನಕನೂ ಅದು ಕೆಡೋದಿಲ್ಲ, ಹುಳನೂ ಬೀಳೋದಿಲ್ಲ. ಮೆಣಸಿನ್ಕಾಯಿ ಎಲ್ಲ ಹುರಿದಾದ್ಮೇಲೆ ಒಂದು ಪಾತ್ರೆಗೋ ಬೇಸನ್ಗೆ ಹಾಕ್ಕೊಂಡು ಈ ಥರ ಕುಟ್ಕೊಬೇಕು. ಕುಟ್ಟಿದ್ದೆಲ್ಲ ಆದಮೇಲೆ ಎಲ್ಲ ಸಾಮಾನು ಸೇರಿ ಒಟ್ಟಿಗೆ ಹಾಕ್ಕೊಂಡು ಮಿಷಿನ್ಗೆ ಹಾಕ್ಸ್ಕೊಂಬರ್ಬೇಕು. ಮಿಷಿನ್ಗೆ ಹಾಕ್ಸ್ಕೊಂಬಂದ್ಮೇಲೆ ನೋಡಿ ಪುಡಿ ರೆಡಿ ಆಯಿತು. ಸಾಂಬಾರು ಪುಡಿ ಮನೆಗೆ ತಂದಿದ ತಕ್ಷಣ ಮನೆಯಲ್ಲಿ ಒಂದು ಪೇಪರು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆನೋ ಹಾಕ್ಕೊಂಡು ಹರಡ್ಕೊಂಡು ಅದನ್ನೆಲ್ಲ ಆರಿಸ್ಕೊಂಡು ಬಾಕ್ಸ್ನಲ್ಲಿ ತುಂಬಿಡಬೇಕು. ತುಂಬಿಡ್ಬೇಕಾದ್ರೆ ಸಾಂಬಾರು ಪುಡಿನ ಟೈಟಾಗಿ ತುಂಬಿಡಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಚಿಕ್ಕ ಬಾಕ್ಸ್ನಲ್ಲಿ ಹಾಕ್ಕೊಂಡು ಬಳಸ್ಕೊಬೋದು. ಈ ರೀತಿ ಮಾಡೋದ್ರಿಂದ ಸಾಂಬಾರು ಪುಡಿ ವರ್ಷ ಆದರೂ ಕೆಡೋದಿಲ್ಲ. ನೀವು ಸಹ ನಾನು ಹೇಳಿದಂಥ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಸಾಂಬಾರು ಪುಡಿ ಮಾಡ್ಕೊಳ್ಳಿ. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ನನ್ನ ಕಡೆಯಿಂದ ವಂದನೆಗಳು. ಬಾಯ್ ಬಾಯ್.